ಅನಧಿಕೃತ ದಸ್ತು ಪತ್ರ ಬರಹಕ್ಕೆ ಅವಕಾಶವನ್ನ ಖಂಡಿಸಿ ತಿಪಟೂರು ತಾಲೂಕು ಪತ್ರ ಬರಹಗಾರರ ಸಂಘದ ವತಿಯಿಂದ ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತ ತಾಲೂಕು ಪತ್ರ ಬರಹಗಾರರ ಸಂಘದ ಮುಖಂಡರಾದ ಉಮೇಶ್ ಆರಾಧ್ಯ, ರಾಜ್ಯ ಸರ್ಕಾರ ಸಿಟಿಜನ್ ಲಾಗಿನ್ ಮೂಲಕ ಅನಧಿಕೃತವಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಪತ್ರ ಬರಹಕ್ಕೆ ಅವಕಾಶವನ್ನ ಕೊಟ್ಟಿರುವಂಥದ್ದು ಸರಿಯಲ್ಲ. ಹಲವಾರು ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಪತ್ರ ಬರಹ ವೃತ್ತಿ ಮಾಡುತ್ತಾ ಬಂದಿದ್ದು, ಸರ್ಕಾರ ಜಾರಿಗೊಳಿಸುವುದಕ್ಕೆ ಹೊರಟಿರುವಂತಹ ಸಿಟಿಜನ್ ಲಾಗಿನ್ನಿಂದ ಪತ್ರ ಬರಹಗಾರರಿಗೆ ತೊಂದರೆ ಆಗುವಂಥದರ ಜೊತೆಗೆ ಅನುಭವದ ಕೊರತೆಯಿಂದ ಮಧ್ಯವರ್ತಿಗಳು ಅಕ್ರಮ ನಡೆಸುವಂತಹ ಸಾಧ್ಯತೆ ಇದೆ. ಸರ್ಕಾರಕ್ಕೆ ರಾಜಸ್ವ ನಷ್ಟ ಆಗುವಂತಹ ಸಂಭವ ಇದೆ. ಹಾಗಾಗಿ ಹೊಸ ನಿಯಮ ವಾಪಸ್ ಪಡೆಯಬೇಕು ಅಂತ ಹೇಳಿ ಆಗ್ರಹಿಸಿ ರಾಜ್ಯದಾದ್ಯಂತ ಇರುವಂತಹ ದಸ್ತಾವೇಜು ನೋಂದಣಿದಾರರು ಡಿಸೆಂಬರ್ 16ರಂದು ಲೇಖನಿ ಸ್ಥಗಿತ ಮಾಡಿ ಬೆಳಗಾವಿ ಚಲೋ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಈ ವೇಳೆ ಸಂಘದ ಮುಖಂಡರಾದ ಡಿಸಿ ಉಮೇಶ್ ಆರಾಧ್ಯ, ಮಹೇಶ್ ಎಸ್ಎನ್, ರಮೇಶ್ ಸಿ, ಬಸವಯ್ಯ ವಿಜಯ್, ಮಂಜುಳಾ, ಖಲೀಲ್, ಎನ್ಡಿ ಕುಮಾರ್, ಬಿ ನಾಗೇಶ್ ಉಪಸ್ಥಿತರಾಗಿದ್ದರು. ಕಾವೇರಿ 1 ಅಂತ ಸಾಫ್ಟ್ವೇರ್ ರಿಲೀಸ್ ಮಾಡಿದ್ರು, ಕಾವೇರಿ 2 ಅಂತಂದ್ಬಿಟ್ಟು ಇನ್ನೊಂದು ರಿಲೀಸ್ ಮಾಡಿದ್ರು. ನೆಕ್ಸ್ಟು ಬದಲಾವಣೆ ಮಾಡ್ತಾ ಇದೆ. ಈ ಬದಲಾವಣೆ ಆಗ್ತಾ ಇರೋದು ತೊಂದರೆ ಆಗ್ತಾ ಇದೆ. ಏನಾಗುತ್ತೆ, ಆಸ್ತಿ ವಿವರ ತಂತಾನೆ ಸ್ವಯಂಚಾಲಿತವಾಗಿ ಫೆಚ್ ಆಗ್ತಾ ಇದೆ. ಲಾಗಿನ್ನಲ್ಲಿ ಹೆಚ್ಚಿನ ವಿವರ ಬರೀಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ, ಅದು ಆಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರು ತೊಂದರೆ ಆಗುತ್ತೆ. ಆಮೇಲೆ ಈ ಸಿಟಿಜನ್ ಲಾಗಿನ್ ಅಂತ ಮಾಡಿದ್ದಾರೆ. ಸಿಟಿಜನ್ ಲಾಗಿನ್ ಮಾಡೋದ್ರಿಂದ ಅನಾನುಭವಿಗಳು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದಾರೆ. ಅಪ್ಲೋಡ್ ಮಾಡೋದ್ರಿಂದ ಅವರು ತಪ್ಪಾಗಿ ಅಪ್ಲೋಡ್ ಮಾಡೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಕಡಿತ ಆಗ್ತಾ ಇದೆ. ಆಮೇಲೆ ಅದು ತಿದ್ದಲಾರ್ದಂಥ ತಪ್ಪುಗಳಾಗ್ತಾ ಇದೆ. ಅದೊಂದು ಅವಾಯ್ಡ್ ಆಗೋದಕ್ಕೆ ನಮಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ. ಆ ಲೈಸೆನ್ಸ್ ನಮಗೆ ಅನುಭವ ಇರೋದಕ್ಕೆ ಲೈಸೆನ್ಸ್ ಕೊಟ್ಟಿದೆ. ನಮಗೆ ಪರೀಕ್ಷೆಗಳನ್ನೆಲ್ಲ ಕಂಡಕ್ಟ್ ಮಾಡಿಬಿಟ್ಟು ಲೈಸೆನ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಅನುಭವ ಇದೆ. ಅದನ್ನು ಡೀರೈಟರ್ ಲಾಗಿನ್ ಅಂತ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಈ ಬಾಬತ್ತು 16ನೇ ತಾರೀಕು 16/12/2025 ಬೆಳಗಾವಿ ಚಲೋ ಮಾಡ್ತಾ ಇದ್ವಿ. ಅಲ್ಲಿ ಮುಷ್ಕರ ಮಾಡಬೇಕು ಅಂತ. ಅವತ್ತು ಲೇಖನಿ ಸ್ಥಗಿತ, ನಾವು ಯಾವುದೇ ಪತ್ರ ಬರೆಯೋದಿಲ್ಲ ಅವತ್ತು. ಅದಕ್ಕೆ ಲೇಖನಿ ಸ್ಥಗಿತ ಅಂತ ಅಂದ್ಬಿಟ್ಟು ನಾವು ಹೆಸರು ಕೊಟ್ಕೊಂಡು ಅವತ್ತು ಮುಷ್ಕರ ಮಾಡ್ತಾ ಇದ್ವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.